ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕನ್ನಡ ನಾಡು ನುಡಿಗಾಗಿ ಹೋರಾಟಕ್ಕಿಳಿದಿದ್ದ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿ ಕಾರ್ಯಕರ್ತರನ್ನ ಬಂಧಿಸಿ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ನಾರಾಯಣಗೌಡ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಕನ್ನಡ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟಕ್ಕಿಳಿದಿದ್ದಾವೆ. ಹೋರಾಟಗಾರರನ್ನ ಬಿಡುಗಡೆ ಮಾಡದೇ ಇದ್ರೆ ಬೆಂಗಳೂರು ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ. ಬೇಕೇ ಬೇಕು, ನ್ಯಾಯ ಬೇಕು. ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಇವತ್ತು ಕರವೇ ಕಾರ್ಯಕರ್ತರ ಆಕ್ರೋಶ ಭುಗಿಲೆದ್ದಿತ್ತು. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನ ಖಂಡಿಸಿ ಪ್ರತಿಭಟನೆ. ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಸಂಘಟನೆಗಳ ಹೋರಾಟ. ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಮರೆತಿದ್ದ ಕಂಪನಿಗಳು, ಮಾಲ್ಗಳ ಇಂಗ್ಲಿಷ್ ನಾಮಫಲಕಗಳನ್ನ ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದ ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ರು. ಕನ್ನಡ ಹೋರಾಟಗಾರರ ಬಂಧನ ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಕನ್ನಡ ಜಲ ಸಂರಕ್ಷಣಾ ಸಮಿತಿ ಸೇರಿ ಕೆಲ ಸಂಘಟನೆಗಳು ಕನ್ನಡ ವಿರೋಧಿ ಸರ್ಕಾರ ಅಂತ ಧಿಕ್ಕಾರವನ್ನ ಕೂಗಿದ್ರು. ಕೂಡಲೇ ನಾರಾಯಣಗೌಡ ಅವರ ಬಿಡುಗಡೆಯನ್ನ ಮಾಡಬೇಕು ಅಂತ ಆಗ್ರಹವನ್ನ ಮಾಡಿದ್ರು. ನಾವು ಮಾಡ್ತಿರೋದು ದರೋಡನ, ಖಜಾನೆ ಲೂಟಿನ ಅಥವಾ ಮೋಸಗಾರ ಮಾಡ್ತಿದ್ದೀವಿ ಯಾರಿಗಾದ್ರೂ? ಹೋರಾಟಗಾರರ ಯಾವುದೇ ಕೇಸ್ಗಳಿದ್ರು ಹಿಂದಕ್ಕೆ ತಗೊಳ್ಳಿ ಮತ್ತು ನ್ಯಾಯಯುತವಾಗಿ ಅದನ್ನು ಯೋಚನೆ ಮಾಡೋಣ. ಆಮೇಲೆ ನ್ಯಾಯಾಂಗ ನಿಂದನೆ ಮಾಡೋದನ್ನ ಖಂಡಿಸ್ತೀವಿ. ಕ್ಷಮೆ ಯಾಚಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಇಲ್ಲದೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧವಾಗಿ ನಾವು ನಿಂತ್ಕೋಬೇಕಾಗುತ್ತೆ, ಬೀದಿ ನಿಂತು. ಮತ್ತೊಂದೆಡೆ ಕರವೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಅಶ್ವಿನಿ ಗೌಡ ನೇತೃತ್ವದಲ್ಲಿ ಕರವೇ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ರು. ಅತ್ತ ನಟಿ ಪೂಜಾ ಗಾಂಧಿ ಕೂಡ ಮತ್ತೊಮ್ಮೆ ಕನ್ನಡ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ, ದಯವಿಟ್ಟು ಇಲ್ಲಿನ ಊಟ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಮತ್ತೆ ಮಧ್ಯರಾತ್ರಿ ನೀವು ಅವರನ್ನು ಅರೆಸ್ಟ್ ಮಾಡಿದ್ದೀರಾ, ಮಾತ್ರೆ ಕೂಡ ಅವ್ರು ಸೇವನೆ ಮಾಡಿಲ್ಲ ಅಂತ ಹೇಳಿ ಒಂದು 24 ಗಂಟೆ ಆದರೂ ಅವ್ರಿಗೇನು ಕೊಟ್ಟಿರಲಿಲ್ಲ. ಆಗ ರಿಕ್ವೆಸ್ಟ್ ಮಾಡಿಕೊಂಡಾಗ ಅಲ್ಲಿದ್ದಂಥ ಸಿಬ್ಬಂದಿಗಳು ಬಹಳನೇ ಒಂದು ರೀತಿಯಲ್ಲಿ ಲಘುವಾಗಿ ಅವರನ್ನು ಕಾಣುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರನ್ನ ಮತ್ತೆ ಇತರ ಮುಖಂಡರನ್ನ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು. ಕೆಲವು ಹುಡುಗರು ಆವೇಶದಲ್ಲಿ ಕಲ್ಲೆಸ್ತಿರ್ಬೋದು, ಕಲ್ಲೆಸ್ತಿರ್ಲಿ, ಹೂವೇ ಎಸ್ತಿರ್ಲಿ, ಅದು ಕನ್ನಡಕ್ಕಾಗಿ ಎಸ್ತಿದ್ದಾರೆ. ಅವ್ರನ್ನ ಕ್ಷಮಿಸಿ ಮತ್ತು ತಕ್ಷಣ ಅವರಿಗೆ ಬಿಡುಗಡೆ ಮಾಡಬೇಕು. ಸಿಎಂ ಸಿದ್ದರಾಮಯ್ಯಗೆ ನಾರಾಯಣಗೌಡ ತಾಯಿ ಗೌರಮ್ಮ ಎಚ್ಚರಿಕೆ. ನನ್ನ ಮಗನನ್ನ ಜೈಲಿಗೆ ಹಾಕಿದ್ದೀರಿ, ನಿಮಗೆ ನಾಚಿಕೆಯಾಗಲ್ವಾ? ನಿಮಗೆ ಮರ್ಯಾದೆ ಇಲ್ವಾ? ನನ್ನ ಮಗನನ್ನ ಬಿಡುಗಡೆ ಮಾಡದೇ ಇದ್ರೆ ನಿಮ್ಮ ಮನೆಯ ಬಳಿ ಬಂದು ಉಪವಾಸ ಸತ್ಯಾಗ್ರಹ ಮಾಡಿ ಸಾಯ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದಕ್ಕೆ ಇಂತ ಬಹುಮಾನ ನೀವು ಕೊಟ್ಟಿದ್ದೀರಾ. ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಳೆ ಅಂದ್ರೆ ನಾವು ಅನ್ನ ನೀರು ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಯ್ತೀವಿ. ಕನ್ನಡ ಹೋರಾಟಗಾರರಿಂದ ಖಂಡನಾ ನಿರ್ಣಯ ಸಭೆ. ಬಿಡುಗಡೆ ಮಾಡದೇ ಇದ್ರೆ ಬೆಂಗಳೂರು ಬಂದ್ ಎಚ್ಚರಿಕೆ. ಮತ್ತೊಂದೆಡೆ ಕರವೇ ಪ್ರವೀಣ್ ಶೆಟ್ಟಿ, ಕನ್ನಡ ಹೋರಾಟಗಾರ ಸಾರಾ ಗೋವಿಂದು ಸೇರಿ ಹಲವರು ಖಂಡನಾ ನಿರ್ಣಯ ಸಭೆ ನಡೆಸಿದ್ರು. ಮುಂದಿನ ಹೋರಾಟಗಳ ಬಗ್ಗೆ ನಿರ್ಣಯ ಕೈಗೊಂಡ್ರು. ಫೆಬ್ರವರಿ 28ರ ಒಳಗೆ ಕನ್ನಡ ನಾಮಫಲಕವನ್ನ ಹಾಕದೇ ಇದ್ರೆ ಬೆಂಗಳೂರು ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಕೂಡಲೇ ಸರ್ಕಾರ ಅವರ ವಿರುದ್ಧ ಕೇಸ್ಗಳನ್ನ ತೆಗೆಯಬೇಕು. ಕನ್ನಡ ಏನು ಫೆಬ್ರವರಿ 28ನೇ ತಾರೀಕು ಸರ್ಕಾರ ಗಡುವು ಕೊಟ್ಟಿದೆ, ಅದ್ರ ಒಳಗಡೆ ಕನ್ನಡ ನಾಮಫಲಕ ವರ್ಗಾವಣೆ ಆಗಬೇಕು. ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡುವುದರ ಮುಖಾಂತರ ಕೋಲಾರದ ಮಾಲೂರು ಹಾಗೆ ಬೆಳಗಾವಿಯ ಅಥಣಿಯಲ್ಲೂ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಟ್ಟಾರೆ ನಾಡು ನುಡಿ ಅಂದ್ರೆ ಕನ್ನಡಿಗರಿಗೆ ಜೀವ.
ನೆಲ ಜಲ ಭಾಷೆ ಅನ್ನುವುದು ಕನ್ನಡಿಗರ ಭಾವನಾತ್ಮಕ ಸಂಗತಿ. ಈ ವಿಚಾರದಲ್ಲಿ ರಾಜಿ ಇಲ್ಲ. ಕನ್ನಡಕ್ಕಾಗಿ ಎಲ್ಲ ಸಂಘಟನೆಗಳು ಒಂದಾಗಿವೆ. ಕರ್ನಾಟಕದಲ್ಲೇ ಇದ್ದು ಕನ್ನಡವನ್ನೇ ಮರೆತಿರೋರ ವಿರುದ್ಧ ಕ್ರಾಂತಿ ಮೊಳಗಿಸಿದ್ದಾರೆ. ಆದ್ರೆ ಈಗಾಗಲೇ ಕಾನೂನು ಪ್ರಕಾರ ಬಂಧಿತ ಹೋರಾಟಗಾರರು ನ್ಯಾಯಾಲಯದಿಂದ ಜಾಮೀನು ತಗೊಂಡರಷ್ಟೇ ರಿಲೀಸ್ ಆಗಲಿದ್ದಾರೆ. ಮಮತಾ ಜೊತೆ ಅಂಕಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.